ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ರಾಷ್ಟ್ರಪತಿಗೆ ಇರ್ತಕ್ಕಂಥ ಕ್ಷಮಾದಾನದ ಅಧಿಕಾರಗಳ ವಿಧಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಪರ್ಡನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ರಿಪ್ರೀವ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ರೆಸ್ಪೈಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಸಸ್ಪೆನ್ಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಕಮ್ಯುಟೇಷನ್. ಇವೆಲ್ಲ ವಿಧಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವುಗಳ ಬಗ್ಗೆ ಎಲ್ಲಿ ಬರೀತಾರೆ ಅಂತಂದ್ರೆ ಆರ್ಟಿಕಲ್ 72(1) ಬರೀತಾರೆ. ಇಲ್ಲಿ ಬರೀತಾರೆ ನೋಡಿ, ಪ್ರೆಸಿಡೆಂಟ್ ಶಾಲ್ ಹ್ಯಾವ್ ದ ಪವರ್ ಟು ಗ್ರಾಂಟ್ ಅ ಪಾರ್ಡನ್, ರಿಪ್ರೀವ್, ರೆಸ್ಪೈಟ್, ರೆಮಿಷನ್ ಆಫ್ ದಿ ಪನಿಷ್ಮೆಂಟ್ ಆರ್ ಟು ಸಸ್ಪೆಂಡ್, ರೆಮಿಟ್, ಕಮ್ಯೂಟ್ ದಿ ಸೆಂಟೆನ್ಸ್ ಆಫ್ ಎನಿ ಪರ್ಸನ್ ಕನ್ವಿಕ್ಟೆಡ್ ಬೈ ದಿ ಎನಿ ಅಫೆನ್ಸ್ ಅಂತ ಬರೀತಾರೆ. ಎನಿ ಅಫೆನ್ಸ್ ಅಂತಂದಾಗ ಅದರ ವಿವರಣೆಗಳನ್ನ ಕೆಳಗೆ ಬರೀತಾರೆ, ಉಪಬಂಧಗಳಲ್ಲಿ ಬರೀತಾರೆ. ಉಪಬಂಧ ಎ, ಉಪಬಂಧ ಬಿ, ಉಪಬಂಧ ಸಿ ಅಂತೇಳಿ. ಇವು ಏನ್ ಹೇಳ್ತವೆ, ಯಾವ ಕಾನೂನುಗಳಿಗೆ ರಾಷ್ಟ್ರಪತಿಗಳು ಕ್ಷಮೆಯನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತವೆ. ಹೌದಾ? ಆ ಯಾವ್ಯಾವ ಕಾನೂನುಗಳು ಏನೇನು ಹೇಳ್ತಾವೆ ಅನ್ನೋದನ್ನ ನೋಡೋಣ. ಇವತ್ತಿನ ಚರ್ಚಾ ವಿಷಯವೇ ಅದು. ಏನು? ಆರ್ಟಿಕಲ್ 72(1) ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಇರತಕ್ಕಂಥ ಕ್ಷಮಾದಾನದ ಅಧಿಕಾರಗಳನ್ನ ಯಾವ ಯಾವ ಕಾನೂನುಗಳಿಗೆ ಅನ್ವಯಿಸಲು ಸಾಧ್ಯವಿದೆ, ಯಾವ ಯಾವ ಕಾನೂನುಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಆರ್ಟಿಕಲ್ 72(1) ಅಡಿಯಲ್ಲಿ ತಮಗೆ ಕೊಟ್ಟಿರ್ತಕ್ಕಂಥ ಕ್ಷಮಾದಾನದ ಅಧಿಕಾರವನ್ನು ಉಪಯೋಗಿಸಿಕೊಂಡು ವ್ಯಕ್ತಿಗಳನ್ನ ಕ್ಷಮಿಸಬಹುದು ಅನ್ನೋದನ್ನ ಚರ್ಚೆ ಮಾಡ್ಬೇಕು ಇವತ್ತು. ಅದ್ರಾಗ ಒಂದನೇದನ್ನ ಚರ್ಚೆ ಮಾಡೋಣ. ಆರ್ಟಿಕಲ್ 72(1) ಉಪಬಂಧ ಎ. ಯಾಕಂತಂದ್ರೆ ಈಗಾಗಲೇ ನಾವು ಪ್ಯಾರ್ಡನ್ ಅಂದ್ರೆ ಏನು, ರಿಪ್ರೀವ್ ಅಂದ್ರೆ ಏನು, ರೆಸ್ಪೈಟ್ ಅಂದ್ರೆ ಏನು, ರೆಮಿಷನ್ ಅಂದ್ರೆ ಏನು, ಕಮ್ಯೂಟ್ ಅಂದ್ರೆ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡಿವಿ. ಈಗಿರೋದು ಯಾವ ಕಾನೂನುಗಳಿಗೆ ಸಂಬಂಧಿಸಿದಂತೆ ಈ ಎಲ್ಲ ಅಧಿಕಾರಗಳನ್ನ ಪ್ರಯೋಗಿಸಬಹುದು ಅಂತೇಳಿ ರಾಷ್ಟ್ರಪತಿ ಯಾವ ಕಾನೂನುಗಳಿಗೆ ಸಂಬಂಧಿಸಿದಂತೆ ತನ್ನ ಕ್ಷಮಾದಾನದ ಅಧಿಕಾರವನ್ನ ಬಳಸಬಹುದು ಅಂತೇಳಿ ನೋಡ್ಬೇಕಷ್ಟೇ. ಅದನ್ನ ನೋಡೋಣ ಈಗ. ಆರ್ಟಿಕಲ್ 72(1) ಉಪಬಂಧ ಎ ಏನ್ ಹೇಳ್ತೈತಿ ಅಂತ ನೋಡೋಣ. ಇನ್ ಆಲ್ ಕೇಸಸ್ ವೇರ್ ದ ಪನಿಷ್ಮೆಂಟ್ ಆರ್ ಸೆಂಟೆನ್ಸ್ ಈಸ್ ಬೈ ಅ ಕೋರ್ಟ್ ಮಾರ್ಷಲ್. ಎಲ್ಲಾ ಪ್ರಕರಣಗಳಿಗೂ ಕ್ಷಮಿಸುವ ಅಧಿಕಾರ ಇದೆ ರಾಷ್ಟ್ರಪತಿಗೆ. ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ತಪ್ಪಿತಸ್ಥನಿಗೆ ಅಥವಾ ಅಪರಾಧಿಯನ್ನ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ಯಾವುದನ್ನ? ಪನಿಷ್ಮೆಂಟ್ ಆರ್ ಸೆಂಟೆನ್ಸ್ ಈಸ್ ಬೈ, ಯಾರಿಂದ? ಕೋರ್ಟ್ ಮಾರ್ಷಲ್ ನಿಂದ. ಆರ್ಮಿ ಕಾನೂನುಗಳಿಂದ ಅಪರಾಧಿ ಎಂದು ಘೋಷಿಸಲ್ಪಟ್ಟ ವ್ಯಕ್ತಿಗೂ ಕೂಡ ಕ್ಷಮೆಯನ್ನ ಕೊಡುವ ಅಧಿಕಾರ ಇದೆ. ಯಾವುದೇ ವ್ಯಕ್ತಿ ಆರ್ಮಿ ಕಾನೂನುಗಳ ಮೂಲಕ ಶಿಕ್ಷೆಗೆ ಒಳಪಟ್ಟಿದ್ದಾತಂದ್ರೆ ಅವನನ್ನೂ ಕೂಡ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಆರ್ಮಿ ಕಾನೂನುಗಳಿಂದ ಶಿಕ್ಷೆಗೆ ಒಳಪಟ್ಟ ಮಾತ್ರಕ್ಕೆ ಅವನನ್ನ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಿಲ್ಲ ಅಂತಲ್ಲ. ಪ್ರೆಸಿಡೆಂಟ್ ಹ್ಯಾಸ್ ಈಚ್ ಅಂಡ್ ಎವ್ರಿ ಪವರ್ ಟು ಗ್ರಾಂಟ್ ಅ ಪಾರ್ಡನ್ ಟು ದಿ ಪರ್ಸನ್ ಹೂ ಈಸ್ ಕನ್ವಿಕ್ಟೆಡ್ ಬೈ ದಿ ಕೋರ್ಟ್ ಮಾರ್ಷಲ್. ಎಲ್ಲ ವ್ಯಕ್ತಿಗಳಿಗೂ, ಯಾವ ವ್ಯಕ್ತಿ ಕೋರ್ಟ್ ಮಾರ್ಷಲ್ ನಿಂದ ಅಪರಾಧಿ ಎಂದು ತೀರ್ಮಾನಕ್ಕೊಳಗಾಗಿರ್ತಾನೋ ಆ ವ್ಯಕ್ತಿಗೂ ಕೂಡ ಏನ್ ಮಾಡಬಹುದು? ಕ್ಷಮಾದಾನವನ್ನ ಕೊಡಬಹುದು. ಈಗ ನಾನು ಆರ್ಮಿ ಒಳಗೆ ಸರ್ವ್ ಮಾಡತ್ತೀನಿ, ನಾನು ಡ್ಯೂಟಿಗೆ ಹಾಜರಾಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಥವಾ ಡ್ಯೂಟಿಯಿಂದ ಟರ್ಮಿನೇಟ್ ಮಾಡಿದ್ದಾರೆ. ಆವಾಗ ನಾ ಬಂದು ರಾಷ್ಟ್ರಪತಿ ಹತ್ರ, ಸಾಹೇಬ್ರೆ ನಾನು ಹಿಂಗೆ ಡ್ಯೂಟಿಗೆ ಒಂದು ದಿನ ನನಗೆ ಆರಾಮ ಇರಲಿಲ್ಲ, ನಾನು ಹಾಜರಾಗಿರ್ಲಿಲ್ಲ, ಅದಕ್ಕೆ ನನ್ನ ಏನ್ ಮಾಡ್ಯಾರ ಇವತ್ತು ಇವರ ಕರ್ತವ್ಯದಿಂದ ಟರ್ಮಿನೇಟ್ ಮಾಡಿದ್ದಾರೆ, ಮುಕ್ತಾಯಗೊಳಿಸಿದ್ದಾರೆ, ವಿಮುಕ್ತ ಮಾಡಿದ್ದಾರೆ ನನ್ನನ್ನ, ಅದಕ್ಕೆ ಅದನ್ನ ಕ್ಷಮಿಸಿ ಕ್ಷಮಾಪಣೆ ಮಾಡ್ರಿ ಅಂತೇಳಿ ನಾನು ರಾಷ್ಟ್ರಪತಿ ಹತ್ರ ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಿದ್ನಿ, ಕ್ಷಮಾದಾನ ಅರ್ಜಿಯನ್ನು ಫೈಲ್ ಮಾಡಿದ್ನಿ ಅಂತಂದ್ರೆ ರಾಷ್ಟ್ರಪತಿಯವರು ಅದನ್ನೂ ಕೂಡ ಕ್ಷಮಿಸಬಹುದು. ದೇರ್ ಇಸ್ ನೋ ಬಾರ್ ಟು ದಿ ಪ್ರೆಸಿಡೆಂಟ್ ಟು ಗಿವ್ ದಿ ಆರ್ ಗ್ರಾಂಟ್ ದಿ ಪಾರ್ಡನ್ ಟು ದಿ ಪರ್ಸನ್ ಹೂ ಈಸ್ ಕನ್ವಿಕ್ಟೆಡ್ ಬೈ ದಿ ಕೋರ್ಟ್ ಮಾರ್ಷಲ್. ಆರ್ಮಿ ಕಾನೂನುಗಳ ಅಡಿಯಲ್ಲಿ ಆರ್ಮಿ ನ್ಯಾಯಾಲಯಗಳಿಂದ ಏನಾದರೂ ವ್ಯಕ್ತಿ ಅಪರಾಧಿ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ರು ಅಂತಂದ್ರೆ, ಅವನಿಗೆ ಶಿಕ್ಷೆ ಪ್ರಕಟ ಆಗಿತ್ತು ಅಂತಂದ್ರೆ ಅಂತಹ ವ್ಯಕ್ತಿಗಳಿಗೂ ಕೂಡ ರಾಷ್ಟ್ರಪತಿಯವರು ಕ್ಷಮೆಯನ್ನ ಕೊಡುವ ಅಧಿಕಾರ ಇದೆ. ಬಿಕಾಸ್ ಆಫ್ ವಾಟ್? ರಾಷ್ಟ್ರಪತಿ ಈಸ್ ಅ ಸುಪ್ರೀಂ ಕಮಾಂಡರ್ ಆಫ್ ದಿ ಆರ್ಮಿ. ಅವರು ಸರ್ವೋಚ್ಚ ದಂಡಾಧಿಕಾರಿಗಳು. ಯಾವುದರದು? ಆರ್ಮಿಯ, ಮಿಲಿಟರಿಯ ಸರ್ವೋಚ್ಚ ದಂಡಾಧಿಕಾರಿಗಳು ಅವರಾಗಿರುವುದರಿಂದ ಅವರಿಗೆ ಆ ಅಧಿಕಾರ ಇದೆ. ಜೊತೆಗೆ ಚೆಕ್ ಅಂಡ್ ಬ್ಯಾಲೆನ್ಸ್. ಆರ್ಮಿ ಕೋರ್ಟ್ಗಳು ಏನ್ ಮಾಡ್ತಾವೆ ಅಂತಂದ್ರೆ, ತಮ್ಮ ನ್ಯಾಯ ವ್ಯಾಪ್ತಿಯನ್ನ ಮೀರಿ ಅಧಿಕಾರವನ್ನ ಪ್ರಯೋಗ ಮಾಡಿದ್ರು ಅಂತಂದ್ರೆ ಅವುಗಳನ್ನ ತಡೆ ಹಿಡಿಯಲು ಕೂಡ ಇದು ಸಹಾಯ ಮಾಡ್ತೈತಿ. ಒಂದೊಂದ್ಸಲ ಹಂಗಾಗಿರ್ತೈತಿ. ಆರ್ಮಿ ಒಳಗ ಒಬ್ಬ ತಪ್ಪು ಮಾಡ್ಯಾನ ಅಂತೇಳಿ ಒಬ್ಬವೇ ಶಿಕ್ಷೆ ಕೊಡ್ಬೇಕಂತ ಏನಿಲ್ಲ. ಇಡೀ ಪ್ಲಟೂನ ಅದಕ್ಕೆ ಜವಾಬ್ದಾರ ಆಗಿರ್ತೈತಿ. ಅಲ್ಲಿ ದೇ ಸಿಂಗ್ ಟುಗೆದರ್, ಏನು ಅವರು ಎಲ್ಲರೂ ಕೂಡ ಮುಳುಗ್ತಾರೆ, ಎಲ್ಲರೂ ಕೂಡ ತೇಲ್ತಾರ ಅವರು. ಅಲ್ಲಿ ಹಂಗ ಅದು ಆರ್ಮಿ ಒಳಗ. ಇಲ್ಲ ಅಂದಿ ಅಂದ್ರೆ ಏಟ್ ಬೀಳ್ತವೆ, ಹ್ಞೂ ಅಂದಿ ಅಂದ್ರೆ ಎರಡು ಇದೆ ಅಲ್ಲಿ. ಹಂಗಿದ್ದಾಗೇನೆ ದೇ ಮೇಂಟೈನ್ ದಟ್ ಟೈಪ್ ಆಫ್ ಡಿಸಿಪ್ಲಿನ್ ಇನ್ ಎವ್ರಿ ಪ್ಲೇಸಸ್. ಪ್ರತಿಯೊಂದು ಸ್ಥಳಗಳಿಗೂ ಕೂಡ ಆ ರೀತಿ ಶಿಸ್ತನ್ನ ಕಾಯ್ಕೊಂಡು ಬರ್ತಾರೆ. ಬಿಕಾಸ್ ಆಫ್ ವಾಟ್? ದೇ ಆರ್ ಆಲ್ ಟುಗೆದರ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಕ್ಟ್. ನಾ ಒಬ್ಬ ಮಾಡೇನಿ, ಅವನೊಬ್ಬನ ಬಡಿರಿ ಅಂತಿಲ್ಲ. ನಾ ಏನಾದ್ರು ತಪ್ಪು ಮಾಡಿನಿ ಅಂದ್ರೆ ಎಲ್ಲರಿಗೂ ಬೀಳುದದ ಲತ್ತೆ. ಹಂಗೆ ಏನಾದ್ರೂ ಆಗಿತ್ತು ಅಂತಂದ್ರೆ ಅದನ್ನ ತಡೆ ಹಿಡಿಯಕ್ಕೆ ಇದು ಯೂಸ್ ಆಗ್ತೈತಿ, ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡಕ್ಕೆ. ಆಮೇಲೆ
ಒಂದು ಪದನಿಮಿತ್ತದ ದಂಡಾಧಿಕಾರಿಗಳು ರಾಷ್ಟ್ರಪತಿಗಳಾಗಿರೋದ್ರಿಂದ ಆ ಪದವಿಯನ್ನ ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಂತಾರೆ ಅವರು. ಯಾರು? ರಾಷ್ಟ್ರಪತಿಗಳು ಕ್ಷಮೆಯನ್ನು ಕೊಡುವ ಮೂಲಕ. ಹಿ ಈಸ್ ದಿ ಸುಪ್ರೀಂ ಚೀಫ್ ಆಫ್ ದಿ ಮಿಲಿಟರಿ. ಹೌದಾ? ಇದೇ ಕಾರಣಕ್ಕೆ ಆರ್ಮಿಯ ಕೋರ್ಟ್ ಮಾರ್ಷಲ್ಗಳಿಂದ ಆ ಅಪರಾಧಿ ಎಂದು ಘೋಷಿಸಲ್ಪಟ್ಟ ವ್ಯಕ್ತಿಗಳನ್ನು ಕೂಡ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಸ್ಪಷ್ಟಪಡಿಸ್ತೈತಿ ನೀವು ಕ್ಷಮಿಸಬಹುದು ಅಂತೇಳಿ. ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಉಪಬಂಧ ಎ. The supreme law of the land will be clarified and give a permission to the president to grant a pardon to the person who is convicted by the army courts. ನಮ್ಮ ನೆಲದ ಅತ್ಯುನ್ನತ ನ್ಯಾಯ ಪುಸ್ತಕವೇ ಹೇಳ್ತೈತಿ ಯಾರಿಗೆ? ರಾಷ್ಟ್ರಪತಿಗಳಿಗೆ ನೀವು ಕ್ಷಮೆಯನ್ನ ಕೊಡಬಹುದು ಆರ್ಮಿಯ ನ್ಯಾಯಾಲಯಗಳ ಮೂಲಕ ಅಪರಾಧಿ ಎಂದು ಘೋಷಿಸಲ್ಪಟ್ಟ ವ್ಯಕ್ತಿಗಳಿಗೂ ಕೂಡ. ಹಿಂಗಿದ್ದಾಗ ಇದನ್ನು ಬಳಕೆ ಮಾಡೋದ್ರಲ್ಲಿ ತಪ್ಪೇನಿದೆ? ಹೌದಾ? ಇದು ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಎ. ಇನ್ನು ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಬಿ ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ, ಇನ್ ಆಲ್ ಕೇಸಸ್ ದೇರ್ ದಿ ಪನಿಷ್ಮೆಂಟ್ ಆರ್ ಸೆಂಟೆನ್ಸ್ ಈಸ್ ಫಾರ್ ಅಫೆನ್ಸ್ ಅಗೇನೆಸ್ಟ್ ಎನಿ ಲಾ ರಿಲೇಟಿಂಗ್ ಟು ದಿ ಮ್ಯಾಟರ್ ಇನ್ ವಿಚ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಎಕ್ಸ್ಟೆಂಡ್ಸ್. ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಬಿ ಏನ್ ಹೇಳ್ತೈತಿ ಅಂತಂದ್ರೆ, ಇದೆಲ್ಲ ಬಹಳ ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಒಂದ ಸಿಂಪಲ್ ಆಗಿ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಕೇಂದ್ರ ಕಾರ್ಯಾಂಗ ಅಂತಂದ್ರೆ ಕೇಂದ್ರದ ಕಾನೂನುಗಳು ಎಷ್ಟು ವ್ಯಾಪ್ತಿಯವರೆಗೂ ವ್ಯಾಪಿಸಿರುತ್ತಾವೋ ಅಷ್ಟು ವ್ಯಾಪ್ತಿಯ ಒಳಗಿನ ಎಲ್ಲ ವ್ಯಕ್ತಿಗಳಿಗೂ, ಕೇಂದ್ರದ ಕಾನೂನುಗಳು ಎಷ್ಟು ವ್ಯಾಪ್ತಿಗೆ ವ್ಯಾಪಿಸಿರುತ್ತಾವೋ ಅಷ್ಟು ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಕ್ಷಮಾದಾನವನ್ನು ಕೊಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಅಂತಂದ್ರೆ ಕೇಂದ್ರದ ಕಾನೂನು ಕರ್ನಾಟಕಕ್ಕೆ ಅನ್ವಯ ಆಗಿತ್ತು ಅಂತಂದ್ರೆ ಕರ್ನಾಟಕದ ವ್ಯಕ್ತಿಗಳಿಗೂ ಆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಿತ್ತು ಅಂತಂದ್ರೆ ಅವರನ್ನ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಕೇಂದ್ರದ ಕಾನೂನು ಅಂಡಮಾನ್ ನಿಕೋಬಾರಿಗೆ ಅಪ್ಲೈ ಆಗ್ತಿತ್ತು ಅಂತಂದ್ರೆ ಅಂಡಮಾನ್ ನಿಕೋಬಾರದ ವ್ಯಕ್ತಿ ಅಲ್ಲಿ ಏನಾದ್ರೂ ತಪ್ಪು ಮಾಡಿದ್ದಾತಂದ್ರೆ ಆತನನ್ನು ಕೂಡ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ಕೇಂದ್ರದ ಕಾನೂನು ಮಹಾರಾಷ್ಟ್ರದ ರಾಜ್ಯಗಳಿಗೆ ಅಪ್ಲೈ ಆಗ್ತಿತ್ತು ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದ ವ್ಯಕ್ತಿಗಳು ಏನಾದ್ರೂ ಆ ಕಾನೂನಿನ ಅಡಿಯಲ್ಲಿ ತಪ್ಪು ಮಾಡಿದ್ರು ಅಂತಂದ್ರೆ ಅವರನ್ನ ಕ್ಷಮಿಸುವ ಅಧಿಕಾರ ಇದೆ. ಇದು ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಬಿ. ಇಷ್ಟೇ. ನಾನು ಕರ್ನಾಟಕದವರಿಗೆ ನನ್ನ ಕ್ಷಮಿಸುವ ಅಧಿಕಾರ ನಿಮಗೆ ಎಲ್ಲೈತಿ ಅಂತೇಳಿ ನೀ ಕೇಳಕ್ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್ ಈಸ್ ದಿ ಹೆಡ್ ಆಫ್ ದಿ ಫೆಡರಲ್ ಸಿಸ್ಟಮ್ ಆಫ್ ಗವರ್ಮೆಂಟ್. ಸಂಯುಕ್ತ ಮಾದರಿ ಸರ್ಕಾರದ ಮುಖ್ಯಸ್ಥ ಆಗಿರ್ತಾರೆ. ಸಂಯುಕ್ತ ಅಂತಂದ್ರೆ ರಾಜ್ಯಗಳು ಮತ್ತು ಕೇಂದ್ರಗಳು ಕೂಡಿ ಸರ್ಕಾರ ಮಾಡ್ತಿರ್ತವೆ. ಹೌದಾ? ಇದನ್ನ ಸಂಯುಕ್ತ ಮಾದರಿಯ ಸರ್ಕಾರ ಅಂತ ಕರಿತೀವಿ. ಫೆಡರಲ್ ಫಾರ್ಮ್ ಆಫ್ ದಿ ಗವರ್ಮೆಂಟ್. ಭಾರತದಲ್ಲಿ ಫೆಡರಲ್ ಫಾರ್ಮ್ ಆಫ್ ದಿ ಗವರ್ಮೆಂಟ್ ಮುಖ್ಯಸ್ಥ ಯಾರಾಗಿರ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳಾಗಿರ್ತಾರೆ. ಯಾರು ಮುಖ್ಯ ವ್ಯಕ್ತಿಗಳಿರ್ತಾರೋ ಅವರಿಗೆ ಕ್ಷಮಾದಾನ ಮಾಡುವ ಅಧಿಕಾರ ಇದ್ದೇ ಇದೆ. ವೆದರ್ ಇಟ್ ಮೇ ಬಿ ಸ್ಯಾಂಕ್ಷನ್ಡ್ ಬೈ ದಿ ಲಾಸ್ ಆರ್ ನಾಟ್. ಬಟ್ ಏನಾಗೈತಿ ಅಂತಂದ್ರೆ ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಬಿ ದೊಳಗೆ ಸಂವಿಧಾನವೇ ಸ್ಪಷ್ಟಪಡಿಸ್ತೈತಿ ನೀವು ಕ್ಷಮಿಸಬಹುದು ಅಂತೇಳಿ. ನಿಮ್ಮ ಕಾನೂನುಗಳ ವ್ಯಾಪ್ತಿ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗಿನ ವ್ಯಕ್ತಿಗಳನ್ನ ಕ್ಷಮಿಸಬಹುದು. ನಿಮ್ಮ ಕಾನೂನಿನ ವ್ಯಾಪ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಆಮೇಲೆ ಗುಜರಾತದಿಂದ ಅರುಣಾಚಲ ಪ್ರದೇಶದವರೆಗೂ ವ್ಯಾಪಿಸಿರುವುದರಿಂದ ಅಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ, ಆ ಭೂಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಕ್ಷಮಾದಾನವನ್ನು ಕೊಡುವ ಅಧಿಕಾರ ನಿಮಗಿದೆ. ಯಾರಿಗಿದೆ? ರಾಷ್ಟ್ರಪತಿಗಳಿಗಿದೆ. ದಿಸ್ ಇಸ್ ಅನ್ ಕ್ಲಿಯರ್ ಕಟ್. ಯಾರು ಹೇಳ್ತಾರೆ ಇದನ್ನ? ಸಂವಿಧಾನದ ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಉಪಬಂಧ ಬಿ ಹೇಳ್ತೈತಿ. ಇನ್ ಆಲ್ ಕೇಸಸ್ ಸಿ ಒಂದಿದೆ, ಉಪಬಂಧ ಸಿ ಇದೆ. ಏನ್ ಹೇಳ್ತೈತಿ ಅಂತ ನೋಡೋಣ. ಇನ್ ಆಲ್ ಕೇಸಸ್ ವೇರ್ ದಿ ಸೆಂಟೆನ್ಸ್ ಈಸ್ ಸೆಂಟೆನ್ಸ್ ಆಫ್ ಡೆತ್. ಇದು ಬಹಳ ವಿಚಿತ್ರ ಇದೆ. ಏನು? ಎಲ್ಲ ಪ್ರಕರಣಗಳಿಗೂ ವೇರ್ ದ ಸೆಂಟೆನ್ಸ್ ಈಸ್ ಸೆಂಟೆನ್ಸ್ ಆಫ್ ಡೆತ್. ಎಲ್ಲ ಪ್ರಕರಣಗಳಲ್ಲಿಯೂ ಮರಣ ದಂಡನೆಯನ್ನ ಕೊಟ್ಟಿದ್ರು ಅಂತಂದ್ರೆ, ವ್ಯಕ್ತಿಗೆ ಮರಣ ದಂಡನೆಯನ್ನ ಕೊಟ್ಟಿದ್ರು ಅಂತಂದ್ರೆ ಅದನ್ನು ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ವೆದರ್ ದ ಲಾ ಫ್ರಮ್ ದಿ ರೀಜನಲ್ ಗವರ್ಮೆಂಟ್ಸ್ ಆರ್ ಫ್ರಮ್ ದಿ ಸೆಂಟ್ರಲ್ ಗವರ್ಮೆಂಟ್ಸ್. ಈಗ ಫಾರ್ ಎಕ್ಸಾಂಪಲ್ ಪೋಸ್ಕೋ ಆಕ್ಟ್ದೊಳಗೆ ಒಬ್ಬ ವ್ಯಕ್ತಿಗೆ ಮರಣ ದಂಡನೆಯನ್ನ ಕೊಟ್ಟಿರ್ತಾರೆ. ಪೋಸ್ಕೋ ಆಕ್ಟ್ ಅನ್ನ ಜಾರಿ ಮಾಡಿರೋದು ಯಾವುದು? ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ನ ಅಡಿಯಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರು ಅಂದ್ರೆ ಅದನ್ನ ಶಿಕ್ಷೆಗೆ ಒಳಪಡಿಸಿರ್ತಾರೆ. ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ರು ಅಂತಂದ್ರೆ ಅವರನ್ನ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಇದು ಪೋಸ್ಕೋ ಆಕ್ಟ್ ಆಯ್ತು. ಪೋಸ್ಕೋ ಆಕ್ಟ್ ಇಸ್ ಎನ್ಫೋರ್ಸ್ಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಆಯ್ತು, ನಾವಿಲ್ಲ ನಂಗಿಲ್ಲ. ಇನ್ನು ಕರ್ನಾಟಕ ಗವರ್ಮೆಂಟ್ ಫಾರ್ ಎಕ್ಸಾಂಪಲ್ ಮಗ್ಲಿಕಿನ ಮಣ್ಣನವ್ರ ಜೋಡ ಮಾತಾಡಿದ್ರಿ ಅಂತಂದ್ರೆ ನಾನು ನಿಮ್ಮನ್ನ ಗಲ್ಲಿಗೆ ಹಾಕ್ತೀನಿ ಅಂತೇಳಿ ಕರ್ನಾಟಕ ಗವರ್ಮೆಂಟ್ ಏನಾದ್ರೂ ಕಾನೂನು ತಗೊಂಬತ್ತು. ಆ ಕಾನೂನಿನ ಅಡಿಯಲ್ಲಿ ನೀವೇನಾದ್ರೂ ತಪ್ಪು ಮಾಡಿದ್ರಿ, ಮಗ್ಲಿಕಿನ ಮಣ್ಣನವ್ರ ಜೋಡ ಮಾತಾಡಿದ್ರಿ ಅಂತಂದ್ರೆ ನಿಮ್ಮನ್ನ ಗಲ್ಲಿಗೆ ಏರಿಸುವ ಕಾನೂನು ಬಂದೈತಿ. ಅದ್ರ ಪ್ರಕಾರ ನಿಮಗೆ ಶಿಕ್ಷೆನೂ ಆಕೈತಿ, ಗಲ್ಲಿಗೆ ಏರಿಸುವ ಶಿಕ್ಷೆಯನ್ನ. ಆವಾಗ ನೀವು ರಾಷ್ಟ್ರಪತಿಗಳಿಗೆ ಹೋಗಿ ನನ್ನನ್ನು ಕ್ಷಮಿಸ್ರಿ, ನಾನು ಕರ್ನಾಟಕದ ಗೌರ್ಮೆಂಟ್ ಇಂಥದೊಂದು ಕಾನೂನು ತೊಂಬಂದಿತ್ತು, ಅದರ ಅಡಿಯಲ್ಲಿ ತಪ್ಪು ಮಾಡೇನಿ, ತಪ್ಪು ಮಾಡಿದಕ್ಕೆ ನನಗೆ ಶಿಕ್ಷೆ ಕೊಟ್ಟಾರ, ನಾನು ಇನ್ನೊಂದ್ಸಲ ಈ ತಪ್ಪು ಮಾಡಂಗಿಲ್ಲ, ನನ್ನ ಕ್ಷಮಿಸ್ರಿ ಅಂತೇಳಿ ನೀವು ರಾಷ್ಟ್ರಪತಿಗೆ ಪೆಟಿಷನ್ ಅನ್ನ ಫೈಲ್ ಮಾಡಬಹುದು. ಆವಾಗ ಕರ್ನಾಟಕ ಗೌರ್ಮೆಂಟ್ ದವರಾಗ್ಲಿ ರಾಜ್ಯಪಾಲರಾಗ್ಲಿ ಅನ್ನಕ್ ಬರಂಗಿಲ್ಲ, ಇವ ಕರ್ನಾಟಕದ ವ್ಯಕ್ತಿ, ಕರ್ನಾಟಕದ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗೈತಿ ಇವಂಗೆ, ಹೀಗಾಗಿ ಅವನನ್ನ ಕ್ಷಮಿಸುವ ಅಧಿಕಾರ ಯಾವುದೇ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಇರುವುದಿಲ್ಲ ಅಂತೇಳಿ ಹೇಳಕ ಬರುವುದಿಲ್ಲ. Because of what? He is the head of the constitution and he is the head of the federal government. ಅವನು
ಕಾರ್ಯಾಂಗದ ಮುಖ್ಯಸ್ಥನಾಗಿರ್ತಾನೆ, ದೇಶದ ಸಾಂವಿಧಾನಿಕ ಮುಖ್ಯಸ್ಥನೂ ಅವನೇ ಆಗಿರ್ತಾನೆ, ಆಮೇಲೆ ಸಂಯುಕ್ತ ಮಾದರಿಯ ಸರ್ಕಾರದ ಮುಖ್ಯಸ್ಥನೂ ಅವನೇ ಆಗಿರ್ತಾನೆ. ನೀ ಯಾವುದೇ ಕಾನೂನಿನ ಅಡಿಯಲ್ಲಿ ಅವನು ಗಲ್ಲು ಶಿಕ್ಷೆಯನ್ನು ಕೋರಿರುವ ವ್ಯಕ್ತಿಗೆ ಅದನ್ನು ರದ್ದು ಮಾಡುವ ಅಥವಾ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಿದ್ದೇ ಇದೆ. ದಟ್ಸ್ ಆಲ್. ಕೇಂದ್ರದ ಕಾನೂನಿನ ಮೂಲಕ ವ್ಯಕ್ತಿಗೆ ಶಿಕ್ಷೆ ಆಗಿತ್ತು, ಆ ಶಿಕ್ಷೆಯನ್ನ ರದ್ದತಿಗೆ ಕೋರಿ ರದ್ದತಿಯನ್ನ ಕೋರಿ ರಾಷ್ಟ್ರಪತಿಗಳ ಮುಂದೆ ಅರ್ಜಿಯನ್ನು ಸಲ್ಲಿಸಿದಾಗ ಅದನ್ನು ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ಇನ್ನು ರೀಜನಲ್ ಗೌರ್ಮೆಂಟ್ಗಳು, ಕರ್ನಾಟಕದ ರಾಜ್ಯ ಸರ್ಕಾರ, ಮಹಾರಾಷ್ಟ್ರ ರಾಜ್ಯ ಸರ್ಕಾರ, ಕೇರಳ ರಾಜ್ಯ ಸರ್ಕಾರ, ಉತ್ತರ ಪ್ರದೇಶ ರಾಜ್ಯ ಸರ್ಕಾರ, ಅಸ್ಸಾಮದ ರಾಜ್ಯ ಸರ್ಕಾರ, ತ್ರಿಪುರದ ರಾಜ್ಯ ಸರ್ಕಾರಗಳೇನಾದ್ರೂ ಕಾನೂನು ತಗೊಂಡ್ಬಂದು ಆ ಕಾನೂನಿನ ಅಡಿಯಲ್ಲಿ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಿತ್ತು ಅಂತಂದ್ರೆ ಅದನ್ನು ಕೂಡ ರದ್ದು ಮಾಡುವ ಅಧಿಕಾರ ರಾಷ್ಟ್ರಪತಿಗಿದೆ. ಅಂದ್ರೆ ಇಲ್ಲಿ ರಾಷ್ಟ್ರಪತಿಗೆ ಯಾವ ಕಾನೂನಿನ ಅಡಿಯಲ್ಲಿ ನಿನಗೆ ಶಿಕ್ಷೆ ಆಗೈತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನಗೆ ಏನು ಶಿಕ್ಷೆ ಆಗೈತಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ನಿನ್ ಗಲ್ಲು ಶಿಕ್ಷೆ ಆಗೈತೆ ಅದನ್ನ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿ ಹತ್ರ ಇದೆ. ಅಂಡರ್ ಆರ್ಟಿಕಲ್ 161 ಗವರ್ನರ್ಗೆ ಆ ಪವರ್ ಇಲ್ಲ. ವಿಧಿ 161ರಲ್ಲಿ ಸಂಪೂರ್ಣವಾಗಿ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡುವ ಅಧಿಕಾರ ರಾಜ್ಯಪಾಲರಿಗಿಲ್ಲ. ದ ಅಬ್ಸಲ್ಯೂಟ್ ಪವರ್ ವಿತ್ ಪ್ರೆಸಿಡೆಂಟ್, ಅದು ಪರಿಪೂರ್ಣವಾದ ಹಕ್ಕು ಯಾರಿಗೆ ಐತಿ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ. ಅದೇನ್ ಹೇಳ್ತೈತೆ ಅಂತ ಹೇಳಿ ಮುಂದೆ ನೋಡೋಣ. ಆರ್ಟಿಕಲ್ 72 ಸಬ್ ಕ್ಲಾಸ್ 2 ಮತ್ತು 3 ಅದನ್ನೇ ಹೇಳ್ತವೆ. ಏನ್ ಹೇಳ್ತವೆ ಅನ್ನೋದನ್ನ ನೋಡೋಣ. ಇಲ್ಲಿ 3 ವಿಷಯ ನಮಗೆ ಗೊತ್ತಾಕೈತಿ. ಒಂದು, ಕೋರ್ಟ್ ಮಾರ್ಷಲ್ ನ ಮೂಲಕ ವ್ಯಕ್ತಿಗೆ ಶಿಕ್ಷೆ ಆಗಿತ್ತು ಅದನ್ನು ರದ್ದು ಮಾಡುವ ಅಧಿಕಾರ ರಾಷ್ಟ್ರಪತಿಗಿದೆ. ಎರಡನೇದ್ದು, ಕೇಂದ್ರದ ಕಾನೂನುಗಳ ವ್ಯಾಪ್ತಿ ಎಷ್ಟು ದೂರದವರೆಗೂ ಇದೆ ಅಷ್ಟು ವ್ಯಾಪ್ತಿಯ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಇನ್ನ ಇಲ್ಲಿ ಕ್ಲಿಯರ್ ಆಗಿ ಬರೀತಾರೆ, ಡೆತ್ ಸೆಂಟೆನ್ಸ್, ಮರಣದಂಡನೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಸಂಪೂರ್ಣವಾದ ಕ್ಷಮಾದಾನ ಕೊಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಸಂಪೂರ್ಣವಾದ ಕ್ಷಮಾದಾನ ಅಂತಂದ್ರೆ ಟೋಟಲಿ ಅವನು ಗಲ್ಲು ಶಿಕ್ಷೆಯಿಂದ ಮುಕ್ತನನ್ನಾಗಿ ಮಾಡೋದು. ದೇರ್ ಇಸ್ ನೋ ಕಮ್ಯುಟೇಷನ್. ಗಲ್ಲು ಶಿಕ್ಷೆಯಿಂದ 7 ವರ್ಷದ ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಮಾಡಂಗಿಲ್ಲ, ಜೀವಾವಧಿ ಶಿಕ್ಷೆಗೂ ಮಾಡಂಗಿಲ್ಲ. ಸಂಪೂರ್ಣವಾಗಿ ಒಟ್ಟ ನಿನಗೆ ಏನೇನು ನೀ ತಪ್ಪ ಮಾಡಿಲ್ಲ ಅನ್ನೋ ಸ್ಥಿತಿಗೆ ತಂದಿಡೋದು. ಟು ಗ್ರಾಂಟ್ ಪಾರ್ಡನ್ ಈಸ್ ನಥಿಂಗ್ ಬಟ್ ಟು ನಲ್ಲಿಫೈ ದಿ ಕನ್ವಿಕ್ಷನ್ ಅಂಡ್ ಪನಿಷ್ಮೆಂಟ್. ಏನು, ಶಿಕ್ಷೆ ಮತ್ತು ನಿರ್ಧಾರ ಎರಡನ್ನೂ ರದ್ದು ಮಾಡುವ ಅಧಿಕಾರವನ್ನು ನಾವೇನಂತ ಕರಿತೀವಿ ಅಂದ್ರೆ ಪಾರ್ಡನ್ ಅಂತ ಕರಿತೀವಿ. ಈ ಪಾರ್ಡನ್ ರಿಗಾರ್ಡಿಂಗ್ ವಿತ್ ಡೆತ್ ಸೆಂಟೆನ್ಸ್ ಈಸ್ ವಿತ್ ಪ್ರೆಸಿಡೆಂಟ್, ನಾಟ್ ವಿತ್ ದಿ ಗವರ್ನರ್. ಇದು ರಾಷ್ಟ್ರಪತಿಯ ಹತ್ರನೇ ಇರ್ತೈತಿ, ಹೊರತಾಗಿ ಗವರ್ನರ್ ಹತ್ರನೇ ಇರೋದಿಲ್ಲ. ಹೌದಾ? ಡೆತ್ ಸೆಂಟೆನ್ಸ್ ಅನ್ನ ರದ್ದು ಮಾಡುವ ಅಥವಾ ನಲ್ಲಿಫೈ ಮಾಡುವ ಅಧಿಕಾರ ಯಾವುದೇ ಕಾನೂನಿನ ಅಡಿಯಲ್ಲಿ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆದಾಗ ಅದನ್ನ ರದ್ದು ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ, ಹೊರತಾಗಿ ರಾಜ್ಯಪಾಲರಿಗಿಲ್ಲ. ಅದನ್ನ ಹೇಳ್ತಾ ಇದ್ದೀವಿ. ಏನಂತೇಳಿ ನೋಡೋಣ. ಆರ್ಟಿಕಲ್ 72 ಸಬ್ ಕ್ಲಾಸ್ 2 ಮತ್ತು 3 ಅದನ್ನೇ ಹೇಳ್ತವೆ. ಏನಂತೇಳಿ ನೋಡೋಣ. ಆರ್ಟಿಕಲ್ 72 ಸಬ್ ಕ್ಲಾಸ್ 2 ಏನ್ ಹೇಳ್ತೈತೆ ಅಂದ್ರೆ, ನಥಿಂಗ್ ಇನ್ ಸಬ್ ಕ್ಲಾಸ್ ಎ ಆಫ್ ಕ್ಲಾಸ್ 1 ಅಂತಹ ಯಾವುದೇ ನಿಬಂಧನೆಗಳಿಲ್ಲ. ಎಲ್ಲಿ? ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಉಪಬಂಧ ಎ. ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಮತ್ತು ಉಪಬಂಧ ಎಗಳಲ್ಲಿ ಅಂತಹ ಯಾವುದೇ ನಿಬಂಧನೆಗಳಿಲ್ಲ. ಎಂತದ್ದು? ಶಾಲ್ ಅಫೆಕ್ಟ್ ದಿ ಪವರ್ ಕನ್ಫರ್ಡ್ ಬೈ ಲಾ ಆನ್ ಎನಿ ಆಫೀಸರ್ ಆಫ್ ದಿ ಆರ್ಮ್ಡ್ ಫೋರ್ಸಸ್. ಆರ್ಮಿ ಆಫೀಸರ್ಗಳಿಗೆ ಕೊಟ್ಟಿರ್ತಕ್ಕಂಥ ಪವರ್ ಅನ್ನ ಅಫೆಕ್ಟ್ ಮಾಡುವ, ಪ್ರಭಾವ ಮಾಡುವ ಯಾವುದೇ ಪ್ರಾವಧಾನಗಳು ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಉಪಬಂಧ ಎಗಳಲ್ಲಿಲ್ಲ. ಆರ್ಮಿ ಆಫೀಸರ್ಗಳಿಗೆ ಏನು ಪವರ್ ಕೊಟ್ಟಾರೆ? ಆರ್ಮಿ ಕಾನೂನುಗಳು ಸಸ್ಪೆಂಡ್, ರೆಮಿಟ್, ಕಮ್ಯೂಟ್ ಅ ಸೆಂಟೆನ್ಸ್ ಬೈ ಅ ಕೋರ್ಟ್ ಮಾರ್ಷಲ್. ಕೋರ್ಟ್ ಮಾರ್ಷಲ್ಗಳಿಂದ ಶಿಕ್ಷೆಗೆ ಒಳಪಟ್ಟಿರುವ ವ್ಯಕ್ತಿಗೆ ಶಿಕ್ಷೆಯನ್ನ ಅಮಾನತಿನಲ್ಲಿಡುವ, ರೆಮಿಟ್ ಮಾಡುವ, ಕಮ್ಯೂಟ್ ಮಾಡುವ ಅಧಿಕಾರಗಳನ್ನ ಆರ್ಮಿ ಆಫೀಸರ್ಗೆ ಕೊಟ್ಟಾರ. ಅಂತಹ ಅಧಿಕಾರವನ್ನ ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಉಪಬಂಧ ಎ ಅಫೆಕ್ಟ್ ಮಾಡುವಂಗಿಲ್ಲ, ಪ್ರಭಾವಗೊಳಿಸುವಂಗಿಲ್ಲ. ಅಂದ್ರೆ ಕ್ಷಮೆ ಕೊಡುವ ಅಧಿಕಾರ ರಾಷ್ಟ್ರಪತಿಗೆ ಇರುವುದರಿಂದ ನೀವು ಕ್ಷಮಾದಾನದ ಅಧಿಕಾರವನ್ನು ಹೊಂದಿಲ್ಲ ಅಂತೇಳಿ ಆರ್ಮಿ ಆಫೀಸರ್ಸ್ಗಳಿಗೆ ಹೇಳಂಗಿಲ್ಲ. ಈಗ ಕೆಲವೊಂದಿಷ್ಟು ಆರ್ಮಿ ಆಕ್ಟ್ಗಳಿದಾವೆ. ಆರ್ಮಿ ಆಕ್ಟ್, ನೇವಿ ಆಕ್ಟ್, ಮಿಲಿಟರಿ ಆಕ್ಟ್, ಏರ್ಫೋರ್ಸ್ ಆಕ್ಟ್ ಅಂತ ಹಿಂಗೆ ಆಕ್ಟ್ಗಳು ಬರ್ತವೆ. ಹೌದಾ? ಈ ಆಕ್ಟ್ಗಳ ಅಡಿಯಲ್ಲಿ ಕೆಲವೊಂದಿಷ್ಟು ಅಧಿಕಾರವನ್ನ ಅವರ ಹೈಯರ್ ಅಥಾರಿಟಿಗೆ ಕೊಟ್ಟಿರ್ತಾರೆ. ಆರ್ಮಿಯ ಹೈಯರ್ ಅಥಾರಿಟಿಗೆ ಕೊಟ್ಟಿರ್ತಾರೆ. ಏನು, ನೀನು ಕೆಲವೊಂದಿಷ್ಟು ಸಮಯದಲ್ಲಿ ಅವರನ್ನ ಕ್ಷಮಿಸುವ ಅಧಿಕಾರ ನಿನಗಿದೆ ಅಂತ. ಅಂತಹ ಅಧಿಕಾರಗಳನ್ನ ಆರ್ಟಿಕಲ್ 72 ಸಬ್ ಕ್ಲಾಸ್ 2 ಮೊಟಕುಗೊಳಿಸುವಂತಿಲ್ಲ. ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಉಪಬಂಧ ಎ ಮೊಟಕುಗೊಳಿಸುವಂತಿಲ್ಲ. ಉಪಬಂಧ ಎದರೊಳಗೆ ಏನ್ ಬರೀತಾರೋ ಅಂತಂದ್ರೆ, ಆರ್ಮಿಯ ಕಾನೂನುಗಳ ಅಡಿಯಲ್ಲಿಯೂ ಕೂಡ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿಯನ್ನ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗೆ ಇದೆ ಅಂತೇಳಿ ಬರೀತಾರೆ. ರಾಷ್ಟ್ರಪತಿಗೆ ಕ್ಷಮಿಸುವ ಅಧಿಕಾರ ಇದ್ದಾಗ ನೀವ್ ಯಾಕೆ ನಡಬರ್ಕ ಕಡ್ಡಿ ಆಡ್ಸತ್ತಾರೆ ಅಂತೇಳಿ ಆರ್ಮಿ ಆಫೀಸರ್ನ ಕೇಳಕ್ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ಆರ್ಮಿ ಆಫೀಸರ್ಸ್ ಆಲ್ಸೋ ಹ್ಯಾಸ್ ಅ ಪವರ್ ಫ್ರಮ್ ದೇರ್ ಲಾಸ್ to grant a pardon to the person who is convicted under the Army Act by the court martial or army courts. ಆರ್ಮಿಯ ನ್ಯಾಯಾಲಯಗಳ ಮೂಲಕ ಆರ್ಮಿಯ ಕಾನೂನುಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ತಪ್ಪಿತಸ್ಥ ಅಂತೇಳಿ ತಿಳಿದ ನಂತರವೂ ಕೂಡ ಅವನನ್ನ ಕ್ಷಮಿಸುವ ಅಧಿಕಾರ ಆರ್ಮಿಯ ಕಾನೂನುಗಳು ಕೆಲವು ಆರ್ಮಿ ಆಫೀಸರ್ಗಳಿಗೆ ಆ ಅಧಿಕಾರವನ್ನ ಕೊಟ್ಟಾಗ ಆ ಅಧಿಕಾರಗಳನ್ನ ನಿರ್ಬಂಧಿಸುವ ಅಧಿಕಾರ ಆರ್ಟಿಕಲ್ 72 ಸಬ್ ಕ್ಲಾಸ್ 1 ಉಪಬಂಧ ಎಗಳ ಅಡಿಯಲ್ಲಿ ಇಲ್ಲ. ಇಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ, ಸೈಮಲ್ಟೇನಿಯಸ್ಲಿ
Pardon power is with president and also with some army officers also. ಏಕಕಾಲಕ್ಕೆ ಕ್ಷಮಿಸುವ ಅಧಿಕಾರ ಆರ್ಮಿಗಳ ಕಾನೂನಿನಡಿಯಲ್ಲಿ ತಪ್ಪಿತಸ್ಥ ಎಂದು ಘೋಷಿಸಲ್ಪಟ್ಟ ವ್ಯಕ್ತಿಯನ್ನ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗೂ ಇದೆ, ಆಮೇಲೆ ಆರ್ಮಿಯ ಆಫೀಸರ್ಸ್ ಗಳಿಗೂ ಇದೆ. ಕೇಳ್ತಾರೆ ಕ್ವಶನ್ ಏನಂತೇಳಿ, ಕೋರ್ಟ್ ಮಾರ್ಷಲ್ ಗಳಿಂದ ತಪ್ಪಿತಸ್ಥನೆಂದು ಅಥವಾ ಅಪರಾಧಿ ಎಂದು ಘೋಷಿಸಲ್ಪಟ್ಟ ವ್ಯಕ್ತಿಯನ್ನ ಕ್ಷಮಿಸುವ ಅಧಿಕಾರ ಕೇವಲ ರಾಷ್ಟ್ರಪತಿಗಳಿಗಿದೆ, ಕೇವಲ ಆರ್ಮಿ ಆಫೀಸರ್ಸ್ ಗಳಿಗೆ ಇದೆ. ಆರ್ಮಿ ಆಫೀಸರ್ಸ್ ಮತ್ತು ರಾಷ್ಟ್ರಪತಿ ಇಬ್ಬರಿಗೂ ಇದೆ, ಆರ್ಮಿ ಆಫೀಸರ್ಸ್ ಮತ್ತು ರಾಷ್ಟ್ರಪತಿ ಇಬ್ಬರಿಗೂ ಇಲ್ಲ, ಯಾವುದು ಸರಿ ಅಂತೇಳಿ ಕ್ವಶನ್ ಕೇಳ್ತಾರೆ. ಆವಾಗ ಆನ್ಸರ್ ಮಾಡಬೇಕಾಗಿರೋದು ಸೈಮಲ್ಟೇನಿಯಸ್ಲಿ ದ ಪ್ರೆಸಿಡೆಂಟ್ ಅಂಡ್ ಆರ್ಮಿ ಆಫೀಸರ್ಸ್ ಹ್ಯಾಸ್ ಅ ಪವರ್ ಟು ಗ್ರಾಂಟ್ ಅ ಪಾರ್ಡನ್ ಟು ದಿ ಪರ್ಸನ್ ಹೂ ಈಸ್ ಕನ್ವಿಕ್ಟೆಡ್ ಬೈ ದಿ ಆರ್ಮಿ ಕೋರ್ಟ್ಸ್. ಹೌದಾ? ಇದು ಕರೆಕ್ಟ್ ಆನ್ಸರ್. ರಾಷ್ಟ್ರಪತಿಗೂ ಮತ್ತು ಆರ್ಮಿ ಆಫೀಸರ್ಸ್ ಗಳಿಗೂ ಇಬ್ಬರಿಗೂ ಕೂಡ ಆರ್ಮಿಯ ಕಾನೂನುಗಳ ಅಡಿಯಲ್ಲಿ ಆರ್ಮಿಯ ಕೋರ್ಟ್ ತಪ್ಪಿತಸ್ಥ ಎಂದು ಘೋಷಣೆ ಮಾಡಿದಾಗ ಅವನನ್ನು ಕ್ಷಮಿಸುವ ಅಧಿಕಾರ ಇದೆ. ಇದು ಇನ್ನು ಆರ್ಟಿಕಲ್ 72 ಸಬ್ ಕ್ಲಾಸ್ 3 ಹೇಳ್ತೈತಿ ಏನು, ನಥಿಂಗ್ ಇನ್ ಸಬ್ ಕ್ಲಾಸ್ ಸಿ ಕ್ಲಾಸ್ 1 ಶಾಲ್ ಅಫೆಕ್ಟ್ ದಿ ಪವರ್ ಟು ಸಸ್ಪೆಂಡ್, ರೆಮಿಟ್, ಕಮ್ಯೂಟ್ ಅ ಸೆಂಟೆನ್ಸ್ ಆಫ್ ಡೆತ್ ಎಕ್ಸರ್ಸೈಸೇಬಲ್ ಬೈ ದ ಗವರ್ನರ್ ಆಫ್ ದಿ ಸ್ಟೇಟ್ ಅಂಡರ್ ಎನಿ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್. ಇಲ್ಲಿ ಒಂದು ವರ್ಡ್ ಬರೀತಾರೆ, ಸೆಂಟೆನ್ಸ್ ಆಫ್ ಡೆತ್. ಏನು? ಮರಣ ದಂಡನೆ, ಗಲ್ಲು ಶಿಕ್ಷೆ. ಇದೊಂದು ವರ್ಡ್ ಅನ್ನು ನೆನಪಿಟ್ಟುವರಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಥಿಂಗ್ ಇನ್ ಸಬ್ ಕ್ಲಾಸ್ ಸಿ, ಉಪಬಂಧ ಸಿ ಗಳಲ್ಲಿ ಅಂತಹ ಯಾವುದೇ ನಿಬಂಧನೆಗಳಿಲ್ಲ. ಶಾಲ್ ಅಫೆಕ್ಟ್ ದಿ ಪವರ್ ಟು ಸಸ್ಪೆಂಡ್, ಅಮಾನತಿನಲ್ಲಿಡುವ, ರೆಮಿಟ್ ಮತ್ತು ಕಮ್ಯೂಟ್ ಅ ಸೆಂಟೆನ್ಸ್ ಆಫ್ ಡೆತ್ ಎಕ್ಸರ್ಸೈಸಬಲ್ ಬೈ ಗವರ್ನರ್. ಗವರ್ನರ್ಗೆ ಒಂದು ಪವರ್ ಇದೆ. ಆರ್ಟಿಕಲ್ 161 ಅದರ ಅಡಿಯಲ್ಲಿ ಅವರಿಗೂ ಅಧಿಕಾರ ಇದೆ ಕ್ಷಮಿಸುವ ಅಧಿಕಾರ. ಅದನ್ನ ಆರ್ಟಿಕಲ್ 72 ಸಬ್ ಕ್ಲಾಸ್ 1C ಕಸಿದುಕೊಳ್ಳುವಂತಿಲ್ಲ. ಡೆತ್ ಸೆಂಟೆನ್ಸ್ ಅನ್ನ ಸಸ್ಪೆಂಡ್ ಮಾಡುವ, ಇಲ್ಲಿ ಬರೀತಾರೆ ಸಸ್ಪೆಂಡ್ ಮಾಡುವ, ರೆಮಿಟ್ ಮಾಡುವ, ಕಮ್ಯೂಟ್ ಮಾಡುವ ರಾಜ್ಯಪಾಲರ ಅಧಿಕಾರವನ್ನ ಆರ್ಟಿಕಲ್ 72 ಸಬ್ ಕ್ಲಾಸ್ 1C ಮೊಟಕುಗೊಳಿಸುವುದಿಲ್ಲ, ಕಸಿದುಕೊಳ್ಳುವುದಿಲ್ಲ. ಅಂದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗ್ತೈತಿ, ಡೆತ್ ಸೆಂಟೆನ್ಸ್ ದಲ್ಲಿ ರಾಷ್ಟ್ರಪತಿಗೂ ಅಧಿಕಾರ ಇದೆ, ರಾಜ್ಯಪಾಲರಿಗೂ ಅಧಿಕಾರ ಇದೆ ಕ್ಷಮಿಸೋದು. ಆದ್ರೆ ಅಬ್ಸಲ್ಯೂಟ್ಲಿ ಡಿಸಾಲ್ವ್ ದಿ ಪನಿಷ್ಮೆಂಟ್ ಇರೋದು ರಾಷ್ಟ್ರಪತಿಗೆ ಮಾತ್ರ. ರಾಷ್ಟ್ರಪತಿಗೆ ಟು ಗ್ರಾಂಟ್ ಅ ಪಾರ್ಡನ್ ಫಾರ್ ದಿ ಪರ್ಸನ್ ಹೂ ಈಸ್ ಅಫೆಕ್ಟೆಡ್ ಬೈ ದಿ ಕ್ಯಾಪಿಟಲ್ ಪನಿಷ್ಮೆಂಟ್. ಮರಣದಂಡನೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ಆದ್ರೆ ಈ ಅಧಿಕಾರ ರಾಜ್ಯಪಾಲರು ಶಿಕ್ಷೆಯನ್ನ ಅಮಾನತಿನಲ್ಲಿಡುವ, ಶಿಕ್ಷೆಯನ್ನ ರೆಮಿಟ್ ಮಾಡುವ, ಶಿಕ್ಷೆಯನ್ನ ಕಮಿಟ್ ಮಾಡುವ ಅಧಿಕಾರವನ್ನ ಕಸಿದುಕೊಳ್ಳುವಂತಿಲ್ಲ. ಈಗ ನನಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಿದೆ, ನನಗೆ ಮರಣದಂಡನೆ ಆಗಿದೆ. ಮರಣದಂಡನೆ ಅಡಿಯಲ್ಲಿ ನಾನು ಕ್ಷಮಾಪಣೆಯನ್ನು ಯಾರಿಗೆ ಕೋರಬೇಕು? ನನಗೆ ಮರಣದಂಡನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡ್ರಿ ಅಂತೇಳಿ ಕೇಳಬೇಕಾಗಿರೋದು ಯಾರನ್ನ? ರಾಷ್ಟ್ರಪತಿಗಳನ್ನ. ಆದ್ರೆ ನಾ ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ಸಂಪೂರ್ಣವಾಗಿ ನೀವು ನನಗೆ ಕ್ಷಮಾದಾನ ಕೊಡೋದು ಅವಶ್ಯಕತೆ ಇಲ್ಲ. ನಾನು ರಾಜ್ಯಪಾಲರ ಹತ್ರ ಹೋಗ್ತೀನಿ, ಸಾಹೇಬ್ರೆ ನನಗಂತೂ ಮರಣದಂಡನೆ ಆಗ್ಯದ, ನನಗೆ ಸಂಪೂರ್ಣವಾಗಿ ಮರಣದಂಡನೆಯನ್ನ ನೀವು ರದ್ದು ಮಾಡಕ್ ಹೋಗ್ಬೇಡ್ರಿ, ಆದ್ರೆ ಮರಣದಂಡನೆಯನ್ನ ಲೈಫ್ ಇಂಪ್ರಿಸನ್ಮೆಂಟ್ ಮಾಡ್ರಿ, ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡ್ರಿ ಅಂತ ನಾವು ಅವ್ರನ್ನ ಕೇಳಬಹುದು. ಈ ಅಧಿಕಾರವನ್ನ ಆರ್ಟಿಕಲ್ 72 ಸಬ್ ಕ್ಲಾಸ್ 1C ರಾಜ್ಯಪಾಲರಿಂದ ಕಸಿದುಕೊಳ್ಳಂಗಿಲ್ಲ. ರಾಜ್ಯಪಾಲರು ಡೆತ್ ಸೆಂಟೆನ್ಸ್ ಅನ್ನ ಲೈಫ್ ಇಂಪ್ರಿಸನ್ಮೆಂಟ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಲೈಫ್ ಇಂಪ್ರಿಸನ್ಮೆಂಟ್ ಸೆಂಟೆನ್ಸ್ ಅನ್ನ 7 years ರಿಗೋರಸ್ ಇಂಪ್ರಿಸನ್ಮೆಂಟ್ ಆಗಿ ಕನ್ವರ್ಟ್ ಮಾಡಬಹುದು. ದೇರ್ ಇಸ್ ನೋ ಬಾರ್ ಟು ದಿ ಗವರ್ನರ್ ಟು ಆಕ್ಟ್ ಆನ್ ದಿ ಮರ್ಸಿ ಪೆಟಿಷನ್ filed by the person who is under death sentence, but governor cannot sanction complete pardon to the person who is convicted as a death sentence. ಯಾವ ವ್ಯಕ್ತಿಗೆ ಮರಣದಂಡನೆ ಆಗಿರ್ತೈತೋ ಆ ಮರಣದಂಡನೆಯನ್ನ ಸಂಪೂರ್ಣವಾಗಿ ಕ್ಷಮಿಸುವ ಅಧಿಕಾರ ರಾಜ್ಯಪಾಲರಿಗಿಲ್ಲ. ಆದರೆ ರಾಜ್ಯಪಾಲರು ಆ ಶಿಕ್ಷೆಯನ್ನು ಅಮಾನತಿನಲ್ಲಿಡಬಹುದು, ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬಹುದು, ಆ ಶಿಕ್ಷೆಯನ್ನ ಬೇರೆ ಶಿಕ್ಷೆಗೆ ವರ್ಗಾವಣೆ ಮಾಡಬಹುದು. This much of powers governor has on mercy petition filed by the person who is under death sentence. ಯಾವ ವ್ಯಕ್ತಿ ಮರಣದಂಡನೆಗೆ ಒಳಪಟ್ಟಿರ್ತಾನೋ ಆ ವ್ಯಕ್ತಿಯ ಶಿಕ್ಷೆಯನ್ನು ಅಮಾನತಿನಲ್ಲಿಡುವ, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವ, ಶಿಕ್ಷೆಯನ್ನ ಮತ್ತೊಂದಕ್ಕೆ ವರ್ಗಾವಣೆ ಮಾಡುವ ಅಧಿಕಾರ ಯಾರಿಗಿದೆ? ರಾಜ್ಯಪಾಲರಿಗಿದೆ. ಆದರೆ ರಾಷ್ಟ್ರಪತಿಗಿರುವ ಅಧಿಕಾರ ಯಾವುದಪ್ಪ ಅಂತಂದ್ರೆ, ಆ ವ್ಯಕ್ತಿಯ ಮರಣದಂಡನೆಗೆ ಒಳಗಾದಾಗ ಆ ವ್ಯಕ್ತಿಯ ಮರಣದಂಡನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುವ. ಟು ಗ್ರಾಂಟ್ ಅ ಪಾರ್ಡನ್. Pardon is nothing but to nullify the sentence and conviction. ಶಿಕ್ಷೆ ಮತ್ತು ನಿರ್ಧಾರ ಎರಡನ್ನೂ ರದ್ದು ಮಾಡುವ ಅಧಿಕಾರ ರಾಷ್ಟ್ರಪತಿಗಿದೆ. ಆದರೆ ರಾಷ್ಟ್ರಪತಿಗೆ ಪನಿಷ್ಮೆಂಟ್ ಮೇಲೆ ಮಾತ್ರ ಅಧಿಕಾರ ಇದೆ.
ಪನಿಷ್ಮೆಂಟ್ ಮೇಲೆ ಮಾತ್ರ ಇದೆ, ಕನ್ವಿಕ್ಷನ್ ಮೇಲೆ ಇಲ್ಲ. ಯಾವ ವ್ಯಕ್ತಿ ಮರಣದಂಡನೆಗೆ ಒಳಪಟ್ಟಿರ್ತಾನೋ ಅವನ ಗಲ್ಲು ಶಿಕ್ಷೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕುವ ಅಧಿಕಾರ ಇಲ್ಲ. ಆದರೆ ಆ ವ್ಯಕ್ತಿಯ ಪನಿಷ್ಮೆಂಟ್ ನ ಪ್ರಮಾಣ, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವ, ಅಮಾನತಿನಲ್ಲಿಡುವ ಅಧಿಕಾರ ರಾಜ್ಯಪಾಲರಿಗಿದೆ. ದೇರ್ ಇಸ್ ಅನ್ ಕ್ಲಿಯರ್ ಕಟ್ ಡಿಫರೆನ್ಸ್ ಬಿಟ್ವೀನ್ ದಿ ಪವರ್ಸ್ ಆಫ್ ದಿ ಪ್ಯಾರ್ಡನ್ ಆಫ್ ದಿ ಪ್ರೆಸಿಡೆಂಟ್ ಅಂಡ್ ಗವರ್ನರ್. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದ ಮಧ್ಯೆ ಇರತಕ್ಕಂಥ ಸ್ಪಷ್ಟವಾದ ವ್ಯತ್ಯಾಸ ಏನು ಅಂತಂದ್ರೆ, ಗವರ್ನರು, ರಾಜ್ಯಪಾಲರು ಸಂಪೂರ್ಣವಾಗಿ ಡೆತ್ ಸೆಂಟೆನ್ಸ್ ಅನ್ನ ರದ್ದು ಮಾಡಕ್ ಬರೋದಿಲ್ಲ. ಆದ್ರೆ ರಾಷ್ಟ್ರಪತಿಗಳು ಸಂಪೂರ್ಣವಾಗಿ ಡೆತ್ ಸೆಂಟೆನ್ಸ್ ಅನ್ನ ರದ್ದು ಮಾಡ್ತಾರೆ. ಜೊತೆಗೆ ಅವನ ಮೊದಲಿನ ಸ್ಥಿತಿಯನ್ನ ರೀಇನ್ಸ್ಟೇಟ್ ಮಾಡ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಅವ ಮೊದಲು ಮರಣದಂಡನೆ ಒಳಪಡಬೇಕು ಅಂತಂದ್ರೆ ಮರ್ಡರ್ ಮಾಡಿರ್ಬೇಕು, ಇಲ್ಲ ಹೀನಿಯಸ್ ಅಫೆನ್ಸ್ ಮಾಡಿರ್ಬೇಕು. ಅವ ಅಫೆನ್ಸ್ ಮಾಡೋಕ್ಕಿಂತ ಮೊದಲು ಯಾವ ಪರಿಸ್ಥಿತಿ ಒಳಗಿದ್ರು ಆ ಪರಿಸ್ಥಿತಿಯನ್ನ ತಂದಿಡ್ತಾರೆ ಅಲ್ಲಿಗೆ. ಅಂದ್ರೆ ಅವ ಮುಗ್ಧ ಅಂತೇಳಿ ಘೋಷಣೆ ಮಾಡ್ತಾರೆ. ದಿಸ್ ಮಚ್ ಆಫ್ ದಿ ಪವರ್ ಹ್ಯಾಸ್ ದಿ ಪ್ರೆಸಿಡೆಂಟ್, ಬಟ್ ಗವರ್ನರ್ ಹ್ಯಾಸ್ ಅ ಲಿಮಿಟೆಡ್ ಸ್ಕೋಪ್ ಇನ್ ಡೆತ್ ಸೆಂಟೆನ್ಸ್ ಟು ಗ್ರಾಂಟಿಂಗ್ ದಿ ಪ್ಯಾರ್ಡನ್. ಪ್ಯಾರ್ಡನ್ ಅನ್ನು ಕೊಡಕ್ಕೆ ಬರೋದಿಲ್ಲ ಅವರಿಗೆ, ರಾಜ್ಯಪಾಲರಿಗೆ, ಇನ್ ದಿ ಡೆತ್ ಸೆಂಟೆನ್ಸ್, ವೆದರ್ ಇಟ್ ಮೇ ಬಿ ಲಾಸ್ ಅಂಡರ್ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್. ಈಗ ಕೇಂದ್ರದ ಕಾನೂನಿನ ಅಡಿಯಲ್ಲಿ ಇರಬಹುದು, ಅದು ರಾಜ್ಯದ ಕಾನೂನಿನ ಅಡಿಯಲ್ಲಿ ಆದ್ರೂ ಇರಬಹುದು. ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟಿದ್ರು ಅಂತಂದ್ರೆ ರಾಜ್ಯಪಾಲರಿಗೆ ಅದನ್ನ ಕ್ಷಮಿಸುವ ಅಧಿಕಾರ ಇಲ್ಲ. ರಾಜ್ಯಪಾಲರು ಏನ್ ಮಾಡಬಹುದು ಅಂತಂದ್ರೆ ಸಸ್ಪೆಂಡ್ ಮಾಡಬಹುದು, ರೆಮಿಟ್ ಮಾಡಬಹುದು, ಕಮಿಟ್ ಮಾಡಬಹುದು, ಅಷ್ಟೇ. ದೇರ್ ಇಸ್ ನೋ ಪವರ್ ಟು ಗ್ರಾಂಟ್ ಅ ಪಾರ್ಡನ್ ಪರ್ಸನ್ ಹೂ ಇಸ್ ಅಂಡರ್ ದಿ ಕನ್ವಿಕ್ಷನ್ ಆಫ್ ಡೆತ್ ಸೆಂಟೆನ್ಸ್. ಮರಣದಂಡನೆ ಅಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಏನೋ ಸಂಪೂರ್ಣವಾಗಿ ಕ್ಷಮಿಸುವ ಅಧಿಕಾರ ಇಲ್ಲ. ಆದ್ರೆ ಸಸ್ಪೆಂಡ್ ಮಾಡುವ, ರೆಮಿಟ್ ಮಾಡುವ, ಶಿಕ್ಷೆಯನ್ನ ಕಮಿಟ್ ಮಾಡುವ ಅಧಿಕಾರ ರಾಜ್ಯಪಾಲರಿಗಿದೆ. ಆದ್ರೆ ಶಿಕ್ಷೆಯನ್ನ ಸಂಪೂರ್ಣವಾಗಿ ರದ್ದು ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಇಫ್ ಯು ವಾಂಟ್ ಟು ದಿ nullify the punishment and conviction, then you can file the mercy petition before the president only. ಅದು ರಾಷ್ಟ್ರಪತಿಗೆ ಇರ್ತಕ್ಕಂಥ ಅಧಿಕಾರ ಮಾತ್ರ. ಇದಿಷ್ಟು ಮಾಹಿತಿ. ಇನ್ನೊಂದು ಕ್ವಶನ್ ರೈಸ್ ಆಗ್ತೈತಿ, ಏನಂತಂದ್ರೆ, ಸರ್ ಇದು ಮರ್ಸಿ ಪೆಟಿಷನ್ ಅನ್ನ, ಕ್ಷಮಾಪಣಾ ಅರ್ಜಿಯನ್ನ ವಿಚಾರಣೆಯ ಸಮಯದಲ್ಲಿಯೂ ಫೈಲ್ ಮಾಡಬಹುದೇನಾ? ಈಗ ನನಗೆ ಶಿಕ್ಷೆ ಆದ ನಂತರ ನಾನು ಫೈಲ್ ಮಾಡ್ತೀನಿ, ಇದು ಕಾಮನ್, ನಮಗೆಲ್ಲರಿಗೂ ಗೊತ್ತಾಗಿದೆ. ನನಗೆ ಮರಣದಂಡನೆ ಆದ ನಂತರ ನಾನು ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡ್ತೀನಿ. ಆದ್ರೆ ಮರಣದಂಡನೆಗೂ ಮೊದಲು ವಿಚಾರಣಾ ಅಧೀನದಲ್ಲಿ, ಅಂದ್ರೆ ಕೇಸು ಕೋರ್ಟ್ನಾಗ ನಡೆಯುವ ಟೈಮ್ನೊಳಗೂ ನಾನು ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಬಹುದೇನಾ ಅಂತ ಕೇಳಿದ್ರೆ, ದೇರ್ ಇಸ್ ನೋ ಬಾರ್ ಎಟ್ ಆಲ್. ಸಂವಿಧಾನ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಯು ಕ್ಯಾನ್ ಫೈಲ್ ಅ ಮೆರ್ಸಿ ಪೆಟಿಷನ್ ವೆನ್ ಇನ್ ಅ ಟ್ರಯಲ್ ಸ್ಟೇಜ್ ಆಲ್ಸೋ. ಟ್ರಯಲ್ ಸ್ಟೇಜ್ ನಲ್ಲಿ ಇದ್ದಾಗನೂ ಕೂಡ ನೀವು ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಬಹುದು. ಅಮೆರಿಕಾದ ಒಂದು ಘಟನೆ ಆಗಿತ್ತು. ಏನಪ್ಪಾ ಅಂತಾರೆ, ಜಾನ್ ಎಫ್ ಕೆನಡಿ ಅಂತಕ್ಕಂಥವ್ರು ಒಬ್ರು ರಾಷ್ಟ್ರಪತಿಗಳಿದ್ರಲ್ಲಿ. ಈಸ್ ಅ ಪ್ರೆಸಿಡೆಂಟ್ ಆಫ್ ದಿ ಅಮೆರಿಕಾ ಒನ್ಸ್ ಅಪಾನ್ ಅ ಟೈಮ್. ಅವಾಗ ಅವ್ರ ಮೇಲೆ ಚಾರ್ಜಸ್ ಇತ್ತು. ಏನು ಅಂತಂದ್ರ, ಕೋಟಿಗಟ್ಟಲೆ ಅವ್ಯವಹಾರ ಮಾಡಿದಾರೆ, ಆಮೇಲೆ ಸಮಥಿಂಗ್ ಸ್ಕ್ಯಾಮ್ ಇಸ್ ಟೇಕನ್ ಪ್ಲೇಸ್ ಇನ್ ದೇರ್ ಪವರ್ ರೆಜ್ಯೂಮ್. ಅವರ ಅಧಿಕಾರದ ಅವಧಿಯಲ್ಲಿ ಕೆಲವೊಂದಿಷ್ಟು ಸ್ಕ್ಯಾಮ್ಗಳಾಗ್ಯಾವ ಅಂತೇಳಿ ಆರೋಪ ಇತ್ತು ಅವ್ರ ಮೇಲೆ. ಅವಾಗ ಅವರು ಏನ್ ಮಾಡಿದ್ರು ಅಂತಂದ್ರೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ತಕ್ಷಣ ಅಲ್ಲಿ ಏನ ಪದ್ಧತಿ ಅಂತಂದ್ರೆ, ಉಪರಾಷ್ಟ್ರಪತಿ ಇದ್ದವರು ರಾಷ್ಟ್ರಪತಿಯಾಗಿ ಉಳಿದ ಅವಧಿಗೆ ಮುಂದುವರಿತಾರೆ. ಅಮೆರಿಕದೊಳಗೆ ಉಪರಾಷ್ಟ್ರಪತಿ ಇದ್ದವರು ರಾಷ್ಟ್ರಪತಿಯಾಗಿ ಉಳಿದ ಅವಧಿಗೆ ಮುಂದುವರಿತಾರೆ. ಅವಾಗ ಉಪರಾಷ್ಟ್ರಪತಿ ಇದ್ದವರು ರಾಷ್ಟ್ರಪತಿ ಆದ್ರು. ರಾಷ್ಟ್ರಪತಿ ಇನ್ ಟ್ರಯಲ್ ಸ್ಟೇಜ್. ಅವಾಗ ಜಾನ್ ಎಫ್ ಕೆನಡಿಯ ಮೇಲೆ ಏನಾಯ್ತು, ಚಾರ್ಜಸ್ ಹಾಕಿದ್ರು. ಚಾರ್ಜಸ್ ಇನ್ನು ವಿಚಾರಣಾ ಅವಧಿ ಒಳಗಿತ್ತು ಕೋರ್ಟ್ ನಲ್ಲಿ. ಅವಾಗ ಜಾನ್ ಎಫ್ ಕೆನಡಿ ಅವರು ಏನ್ ಮಾಡಿದ್ರು ಅಂತಂದ್ರೆ, ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಿದ್ರು ಬಿಫೋರ್ ದಿ ಪ್ರೆಸಿಡೆಂಟ್. ಆಗಿನ ಕಾಲದ ಪ್ರೆಸಿಡೆಂಟ್ ನ ಮುಂದೆ ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಿದ್ರು, ಕ್ಷಮಾದಾನ ಅರ್ಜಿಯನ್ನ. ಅವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಟೋಟಲಿ ಅಬ್ಸಲ್ಯೂಟ್ಲಿ ಗೇವ್ ಅ ಗ್ರಾಂಟ್ ಟು ದಿ ಪ್ಯಾರ್ಡನ್ ಟು ದಿ ಪರ್ಸನ್ ಹೂ ಇಸ್ ಫೈಲ್ಡ್ ದಿ ಮರ್ಸಿ ಪೆಟಿಷನ್. ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಉಪರಾಷ್ಟ್ರಪತಿ, ರಾಷ್ಟ್ರಪತಿಯಾಗಿ ನಿರ್ವಹಿಸತಕ್ಕಂಥ ಉಪರಾಷ್ಟ್ರಪತಿ ಏನ್ ಮಾಡಿದ್ರು ಅಂತಂದ್ರೆ, ಅವರಿಗೆ ಸಂಪೂರ್ಣವಾಗಿ ಕ್ಷಮೆಯನ್ನು ಕೊಟ್ಟರು ಜಾನ್ ಎಫ್ ಕೆನಡಿಗೆ. ಹಿ ಈಸ್ ಬಿಕಮ್ ಅ ಇನ್ನೋಸೆಂಟ್. ಅವನು ಮೊದಲನೆಯ ಫಾರ್ಮ್ ಏನಂತ ಅದಕ್ಕೆ ಬಂದ್ರು ಅವರು. ನಮ್ಮಲ್ಲಿಯೂ ಕೂಡ ಆ ರೀತಿ ಇದೆ. ಇಲ್ಲಿ ತನಕ ಯಾರು ಇನ್ನು ಟ್ರಯಲ್ ಸ್ಟೇಜ್ ನೊಳಗ ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಿಲ್ಲ. ಇಫ್ ಅ ಪರ್ಸನ್ ಈಸ್ ಫೈಲ್ಡ್ ಅ ಮರ್ಸಿ ಪೆಟಿಷನ್ ಇನ್ ಅ ಟ್ರಯಲ್ ಸ್ಟೇಜ್ ನೊಳಗನ ಒಬ್ಬ ವ್ಯಕ್ತಿ ಏನಾದ್ರು ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಿದ, ಕ್ಷಮಾದಾನದ ಅರ್ಜಿಯನ್ನ ಫೈಲ್ ಮಾಡಿದ ಅಂತಂದ್ರೆ, ಹಿ ಈಸ್ ಫೌಂಡೆಡ್ ಟು ಬಿ ಗಿಲ್ಟಿ. ಅವ ತಪ್ಪು ಮಾಡ್ಯಾನಂತನ ಅರ್ಥ. ತಪ್ಪು ಮಾಡದೇ ಇದ್ರೆ ಮರ್ಸಿ ಪೆಟಿಷನ್ ಯಾವುದಕ್ಕೆ? ಈಗ ನಾನು ತಪ್ಪು ಮಾಡದೇ ಇದ್ರೇನೆ ನಾನು ಟ್ರಯಲ್ ಎದುರಿಸಬೇಕು. ಟ್ರಯಲ್ ನಲ್ಲಿ ನಾನು ತಪ್ಪಿತಸ್ಥ ಅಲ್ಲೋ ಅಂತೇಳಿ ಎಲ್ಲಾನು ಗೊತ್ತಾಗಬೇಕು. ನನಗೆ ಮರ್ಸಿ ಪೆಟಿಷನ್ ಫೈಲ್ ಮಾಡುವ ಅಧಿಕಾರ ಇದೆ ಅಂತೇಳಿ ಇನ್ನ ಟ್ರಯಲ್ ಸ್ಟೇಜ್ ಐ ಕ್ಯಾನ್ ಫೈಲ್ ದ ಮರ್ಸಿ ಪೆಟಿಷನ್ ಅಂತ ತಿಳ್ಕೊಂಡು ಏನಾದ್ರು ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಿನಿ ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಟು ಅಕ್ಸೆಪ್ಟ್ ದಿ ಚಾರ್ಜಸ್ ಅಂತ ಅಂದಂಗನೆ. ನಿನ್ನ ಮೇಲೆ ಏನು ಆಪಾದನೆ ಮಾಡ್ಯಾರಲ್ಲ ಅದನ್ನೆಲ್ಲ ನೀವು ಒಪ್ಕೊಂಡಿ ಅಂತಾನೆ ಅರ್ಥ. ದಟ್ಸ್ ಆಲ್. ಹೌದಿಲ್ಲ? ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ, ಟ್ರಯಲ್ ಸ್ಟೇಜ್ ನೊಳಗೆ ಮರ್ಸಿ ಪೆಟಿಷನ್ ಅನ್ನ ಯಾರು ಫೈಲ್ ಮಾಡೋದಿಲ್ಲ. ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಆದ್ರೆ ಟ್ರಯಲ್ ಸ್ಟೇಜ್ ನೊಳಗೆ ಮರ್ಸಿ ಪೆಟಿಷನ್ ಅನ್ನ ಫೈಲ್ ಮಾಡಬಾರ್ದು ಅಂತೇಳಿ ಸಂವಿಧಾನದಲ್ಲಿ ಎಲ್ಲಿಯೂ ಉಲ್ಲೇಖ ಇಲ್ಲ. ಕ್ವಶನ್ ಕೇಳ್ತಾರೆ, ಕೈದಿಯ ವಿಚಾರಣೆಯ ಸಮಯದಲ್ಲಿಯೂ ಕೂಡ, ಆರೋಪಿಯ ವಿಚಾರಣೆಯ ಸಮಯದಲ್ಲಿಯೂ ಕೂಡ ಆರೋಪಿಯು ಮರ್ಸಿ ಪೆಟಿಷನ್ ಅನ್ನ ರಾಷ್ಟ್ರಪತಿಗಳ ಮುಂದೆ ಸಲ್ಲಿಸಬಹುದೇ? ಸರಿ, ತಪ್ಪು, ಎರಡೂ ಅಲ್ಲ, ಹಿಂಗೆಲ್ಲ ಬರ್ತವೆ. ಆದ್ರೆ ಆನ್ಸರ್ ಸರಿ.
ಇಫ್ ಯು ವಾಂಟ್ ಟು ಫೈಲ್ ದಿ ಮರ್ಸಿ ಪಿಟಿಷನ್ ಇನ್ ಟ್ರಯಲ್ ಸ್ಟೇಜ್, ಯು ಕ್ಯಾನ್ ಫೈಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕ್ಷಮಾದಾನ ಅರ್ಜಿಯನ್ನ ಕೋರಿ ಫೈಲ್ ಮಾಡೋದು ಯಾವಾಗಪ್ಪ ಅಂತಂದ್ರೆ ಜಜ್ಮೆಂಟ್ ಬಂದ್ರ ನಂತರನ ಅಂತ ತಿಳ್ಕೊಂಡಿರ್ತೀವಿ, ತೀರ್ಪು ಬಂದ ನಂತರನ ಅಂತ ತಿಳ್ಕೊಂಡಿರ್ತೀವಿ. ದೇರ್ ಇಸ್ ನಾಟ್ ಎಟ್ ಆಲ್. ಆ ರೀತಿ ಯಾವುದೇ ಇದು ನಿಬಂಧನೆಗಳಿಲ್ಲ. ನಿನ್ನ ಜಜ್ಮೆಂಟ್ ಬರೋ ತನಕ ಕಾಯ್ಬೇಕು ಅಂತೇಳಿ ಯಾವುದೇ ಇಲ್ಲ. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 72 ಸಬ್ ಕ್ಲಾಸ್ 1, 2, 3 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ತಿಳಿದೈತಿ ಅಂತ ಅನ್ಕೋತೀನಿ. ತಿಳಿದಿತ್ತು ಅಂತಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸು ಕಮೆಂಟು ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.